ನಾನು ಈ ಟೀಸರ್ ನೋಡಿದಾಗ ಸ್ವಲ್ಪ ರಶಸ್ಸು ನೋಡಿದ್ದೆ. ಅವಾಗ ಅರ್ಜುನ್ ಸರ್ ಕೇಳ್ತಾ ಇದ್ದೆ, ಸರ್ ನೀವೇನ ಮಾಡಿರೋ ಡೈರೆಕ್ಷನ್ನು ಅಂತ. ಅಷ್ಟು ಅದ್ಭುತವಾಗಿದೆ. ಯಾಕಂದರೆ ಅವ್ರು ಯಾವಾಗಲೂ ಮ್ಯೂಸಿಕ್ ಕೊಟ್ಕೊಂಡು ನಾವು ಬರೀ ಮ್ಯೂಸಿಕ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಬಟ್ ಈ ಸಿನಿಮಾ ನೋಡ್ಬಿಟ್ಟು ಅಂದರೆ ಒಂದು ಸ್ವಲ್ಪ ರಶಸ್ ನೋಡ್ಬಿಟ್ಟು ಇಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇದು ಜಸ್ಟ್ ಟೀಸರು, ಪಿಕ್ಚರ್ ಅಭಿ ಬಾಕಿ ಅಂದಂಗೆ. ಇನ್ನು ನೀವು ಟ್ರೈಲರು ಇದೆಲ್ಲ ನೋಡಿದಾಗ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸಪೋರ್ಟ್ ಮಾಡಿರೋರು ರಮೇಶ್ ರೆಡ್ಡಿ ಅವರು ಫುಲ್ ಟೈಮ್ ಸಪೋರ್ಟ್ ಕೊಟ್ಟಿದ್ದಾರೆ ಅವ್ರಿಗೆ. ಹಾಗೆ ಇದೇ ಥರ ಮಲ್ಟಿ ಸ್ಟಾರ್ ಕ್ಯಾಸ್ಟ್ಗಳು ಸಿನಿಮಾ ಬರ್ತಾ ಇದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಓಪನಿಂಗು ಮತ್ತು ದೊಡ್ಡ ಸಿನಿಮಾ ಮಾಡೋಕ್ಕೆ ಧೈರ್ಯನೂ ಬರುತ್ತೆ ಎಲ್ಲ ಪ್ರೊಡ್ಯೂಸರ್ಸ್ಗೆ. ಉಪ್ಪಿ ಸರ್, ಶಿವಣ್ಣ ಸರ್, ರಾಜ್ ಬಿ ಶೆಟ್ಟಿ, ಆಲ್ ದಿ ಬೆಸ್ಟ್ ಸರ್. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ನಾನು ಒಂದೇ 2 ಸಾಂಗ್ ಕೇಳಿರೋದು ಇವತ್ತವರೆಗೂ. ಪಿಕ್ಚರೈಸೇಷನ್ನು ನೋಡಿದ್ದೀನಿ, ಬಟ್ ಇನ್ನೂ 3 ಸಾಂಗ್ ಇದೆ. ನಾನು ಇನ್ನೂ ಕೇಳಿಸಿರೋ ಅವರು ನಿಮ್ಮ ಫೈನಲಲ್ಲಿ ಕೇಳಿಸ್ತೀನಿ ಅಂತ ಹೇಳ್ತಾರೆ. ಅದೇ ಥರ ಇದೆ ಮೇಡಮ್, ಅದೇ ಅಟ್ಪಾರ್ ಇದೆ 17 ದಾಟುತ್ತಾ? ಅಟ್ಪಾರ್ ಇದೆ ಮೇಡಮ್. ವೆರಿ ನೈಸ್. ಈಗ ತಾನೇ ಟೀಸರ್ ನೋಡಿದ್ರಿ, ತುಂಬ ಅದ್ಭುತವಾಗಿ ಬಂದಿದೆ ಟೀಸರು. ವಿ ಆಲ್ ಆರ್ ವೇಟಿಂಗ್ ಫಾರ್ ದ ಮೂವಿ ಆಲ್ಸೋ. ಯಾಕಂದರೆ ಅರ್ಜುನ್ ಸರ್ರು ನಾವು ಅವರು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಏನು ಮಾಡ್ತಿದ್ದಾರೆ ಅದರ ತುಣುಕುಗಳನ್ನ ಹೇಳ್ತಾ ಇರ್ತಾರೆ. ವಿ ಆಲ್ ಆರ್ ವೇಟಿಂಗ್ ಫಾರ್ ಯುವರ್ ಮೂವಿ ಸರ್. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ಸಿನಿಮಾ ಟೀಸರ್ ನೋಡ್ಬೇಕಾದ್ರೆ ಉಪ್ಪು ಹುಳಿ ಖಾರ ಎಲ್ಲ ಒಟ್ಟಿಗೆ ಇಲ್ಲೇ ಇದೆ, ಜನ ಸ್ವೀಟಾಗಿ ತಗೋತಾರೆ ಅಂತ ಈ ಸಿನಿಮಾ ಅನಿಸುತ್ತೆ. ಯಾಕೆಂದರೆ ಇಡೀ ಇಂಡಿಯಲ್ಲಿ ಕರ್ನಾಟಕದಲ್ಲಿ ಕನ್ನಡ, ಗೋಡ, ಎನ್ನಡ, ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದಿತ್ತು ನಮ್ಮ ಕನ್ನಡ. ಆ್ಯಂಡ್ ದೆನ್ ಶಿವಣ್ಣ ಅವರು ಒಂದು ಮಾತು ಹೇಳಿದಾಗ, ಒಂದು ಡೈಲಾಗ್ ಹೇಳಿದ್ರು, ನನಗೆ ಅಪ್ಪು ಅವ್ರ ನೆನಪಾದ್ರೆ ಆ್ಯಕ್ಚುಲಿ ಎಲ್ಲ ಬದುಕಿದಾಗ ಮರ್ಯಾದೆ ಕೊಡಬೇಕು, ಎಲ್ಲರನ್ನೂ ಪ್ರೀತಿಯಿಂದ ನೋಡಬೇಕು ಅಂದಾಗ ನನಗೆ ಶಿವಣ್ಣನ್ನು ನೋಡ್ತಾ ಇದ್ರೆ ಅಪ್ಪುನೇ ನೆನಪಾಗ್ತಿತ್ತು. ಅಲ್ಲಿ ಕೂತಾಗ ನನಗೆ ಐ ವಾಸ್ ಫೀಲಿಂಗ್ ದ್ಯಾಟ್. ಸೊ ಮತ್ತೊಮ್ಮೆ ಈ ಒಂದು ಮಾತು ಹೇಳ್ತೀನಿ, ಸಿನಿಮಾ ಪ್ಯಾಷನೇಟ್ ಆಗಿ ನನ್ನ ಸ್ನೇಹಿತರು ರಮೇಶ್ ರೆಡ್ಡಿ ಅವರು ಮಾಡಿದ್ದಾರೆ. ಆ್ಯಂಡ್ ದೆನ್ ಇವತ್ತೇನು 3 ಪಿಲ್ಲರ್ಸು, ಇವತ್ತು ಕನ್ನಡ ಇಂಡಸ್ಟ್ರಿಲಿ ಒಂದು ಬ್ಯೂಟಿಫುಲ್ ಸಿನಿಮಾ ಬಂದಿದೆ. ಯಾವುದೇ ರೀತಿ ಡೌಟ್ ಇಲ್ಲ, ಈ ಹಬ್ಬದ ದಿನ ಟೀಸರ್ ಲಾಂಚ್ ಆಗಿದೆ. ಸಿನಿಮಾ ರಿಲೀಸ್ ಆದ್ಮೇಲೆ ಜನ ಊರ ಹಬ್ಬ ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ 2 ಮಾತನ್ನು ಮುಗಿಸ್ತಾನೆ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.